ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಗೋಲ್ಗಪ್ಪ ಅಥವಾ ಗೋಲ್ಗಪ್ಪೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಇವತ್ತು ನಾವು ಪೈನ್ಯಾಪಲನ್ನು ಉಪಯೋಗಿಸ್ಕೊಂಡು ಒಂದು ರುಚಿಯಾದ ಹಾಗೆಯೇ ಝೀರೋ ಆಯಿಲ್ ಎಣ್ಣೆಯಲ್ಲಿ ಫ್ರೈ ಮಾಡದೇನೆ ಗೋಲ್ಗಪ್ಪವನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ. ತುಂಬ ಹೆಲ್ದಿ ವರ್ಷನ್, ಹಾಗೆ ಯಾರು ಬೇಕಾದರೂ ತಿನ್ಬೋದು. ಇದರಲ್ಲಿ ಒಂದು ಸ್ವಲ್ಪ ಸಹ ನಾವು ಎಣ್ಣೆಯಲ್ಲಿ ಕೂಡ ಉಪಯೋಗ ಮಾಡಲಿಲ್ಲ. ಹಾಗೆಯೇ ನೀವು ಪೂರಿ ಹೇಗೆ ಹುರಿದಿರ್ಬೋದು ಅಂತ ಆಶ್ಚರ್ಯ ಆಗಿರ್ಬೋದು. ನೋಡಿ, ನಾನಿಲ್ಲಿ ಫಸ್ಟಿಗೆ ಒಂದು ಮಣ್ಣಿನ ಪಾತ್ರೆಗೆ ಒಂದು ಸ್ವಲ್ಪ ಹುಡಿ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಹುಡಿ ಉಪ್ಪು ಸರಿಯಾಗಿ ಬಿಸಿ ಆಗಬೇಕು. ಸರಿಯಾಗಿ ಬಿಸಿಯಾದ ನಂತರ ಈ ಥರ ಒಂದು 5-6 ಪೂರಿಗಳನ್ನು ಈ ಥರ ಉಪ್ಪಿನ ಒಳಗಡೆ ಇಟ್ಟರೆ ಅದು ನೋಡಿ ಈ ಥರ ಚೆನ್ನಾಗಿ ಉಬ್ಬಿಕೊಂಡು ಬರ್ತದೆ. ಎಲ್ಲವನ್ನು ಕೂಡ ಈ ಥರ ಫ್ರೈ ಮಾಡಿಕೊಂಡು ಉಪ್ಪನ್ನು ಮಾತ್ರ ಚೆನ್ನಾಗಿ ಉದುರಿಸ್ಕೊಳ್ಳಿ. ನಂತರ ಅದರಲ್ಲಿ ಉಪ್ಪು ಅಂಟಿಕೊಳ್ತದೆ, ಆ ಉಪ್ಪನ್ನು ಚೆನ್ನಾಗಿ ಉದುರಿಸ್ಕೊಳ್ಳಿ, ಇಲ್ಲದಿದ್ದರೆ ಉಪ್ಪಾಗ್ತದೆ ಅದು. ಇದೊಂದು ಕೆಲಸ ಮಾತ್ರ ನಿಮಗೆ ಜಾಸ್ತಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ಅಂತ ಹೇಳ್ಕೊಂಡು ಒಂದೊಂದೇ ಪೂರಿಗಳು ಸೂಪರಾಗಿ ಉಬ್ಬಿಕೊಂಡು ಬರ್ತವೆ. ಉಪ್ಪು ಮಾತ್ರ ಕರೆಕ್ಟಾಗಿ ಬಿಸಿ ಆಗಿರಬೇಕು, ಇಲ್ಲದಿದ್ದರೆ ಪೂರಿಗಳು ಸರಿಯಾಗಿ ಉಬ್ಬಿಕೊಂಡು ಬರೋದಿಲ್ಲ. ನಾನು ಫಸ್ಟಿಗೆ ಮಾಡಿದ್ದು ಸರಿಯಾಗಿ ಉಬ್ಬಲಿಲ್ಲ, ಯಾಕೆಂದರೆ ಉಪ್ಪು ಸರಿಯಾಗಿ ಬಿಸಿ ಆಗಿರಲಿಲ್ಲ ಆವಾಗ, ಹಾಗಾಗಿ ಚೆನ್ನಾಗಿ ಉಬ್ಬಿಕೊಂಡು ಬರಲಿಲ್ಲ. ನೋಡಿ, ಕೊನೆಗೆ ಉಪ್ಪು ಒಳ್ಳೆ ಬಿಸಿಯಾದ ನಂತರ ಪೂರಿಗಳು ಚೆನ್ನಾಗಿ ಉಬ್ಬಿಕೊಂಡು ಬಂತು. ಈ ಥರ ನಿಮಗೆ ಎಷ್ಟು ಪೂರಿ ಬೇಕೋ ಅಷ್ಟು ಪೂರಿಗಳನ್ನು ರೆಡಿ ಮಾಡ್ಕೊಳ್ಳಿ. ಉಪ್ಪಲ್ಲಿ ಹಾಕಲಿಕ್ಕೆ ಇಷ್ಟ ಇಲ್ಲದವರು ಅಥವಾ BP ಇರೋರು ಅಂತಾದರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ತಿನ್ಬೋದು. ಇದಕ್ಕೆ ಬೇರೆ ಸಾಮಗ್ರಿಗಳು: ಒಂದು ಅರ್ಧ ಪೈನ್ಯಾಪಲು, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚು ಶುಂಠಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಸೋಂಪು. ಇವಿಷ್ಟನ್ನು ಮಾತ್ರ ನಾನು ಹಾಕ್ಕೊಂಡಿರೋದು. ಇವಿಷ್ಟನ್ನು ಈಗ ಚೆನ್ನಾಗಿ ನಾವು ಗ್ರೈಂಡ್ ಮಾಡಿಕೊಂಡು ನಮಗೆ ಅದರದ್ದು ಪೇಸ್ಟ್ ಮಾಡಿ ಅದನ್ನು ಸೋಸಿಕೊಳ್ಬೇಕು. ಮಿಕ್ಸರ್ ಜಾರಿಗೆ ಎಲ್ಲವನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ನೀರು ಹಾಕುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಪೈನ್ಯಾಪಲಲ್ಲಿ ನೀರಿರ್ತದೆ, ಹಾಗಾಗಿ ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ಗ್ರೀನ್ ಉಳಿಲಿಕ್ಕೆ ಅಂತ ಹೇಳ್ಕೊಂಡು, ಅಂದರೆ ಹಸಿರು ಕಲರ್ ಉಳಿಲಿಕ್ಕೆ ಅಂತ ಹೇಳ್ಕೊಂಡು ಅದಕ್ಕೊಂದು 5-6 ಕ್ಯೂಬಿನಷ್ಟು ಐಸನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಐಸ್ ಹಾಕೋದ್ರಿಂದಾಗಿ ಪಾನಿಪೂರಿಯ ಕಲರ್ ಗ್ರೀನಾಗಿ ಉಳ್ಕೊಳ್ತದೆ. ಇಲ್ಲದಿದ್ದರೆ ಪುದೀನ ಹಾಕಿದ ಯಾವುದೇ ಐಟಮ್ಗಳು ಒಂದು ಸ್ವಲ್ಪ ಹೊತ್ತಾಗೋಷ್ಟೊತ್ತಿಗೆ ಒಂದು ಸ್ವಲ್ಪ ಕಪ್ಪು ಕಲರ್ ಬರ್ತದೆ. ಇದನ್ನು ಈಗ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಈ ಥರ ಸೋಸಿಕೊಳ್ಬೇಕು. ಸೋಸಿಕೊಳ್ಳುವಾಗ ನಿಮಗೆ ಎಷ್ಟು ನೀರು ಬೇಕು ಅಥವಾ ಎಷ್ಟು ತೆಳ್ಳಗೆ ಮಾಡಿಕೊಳ್ಬೇಕು ಅಷ್ಟು ತೆಳ್ಳಗೆ ಮಾಡಿಕೊಳ್ಬೋದು. ನಾನಿಲ್ಲಿ ಆಲ್ಮೋಸ್ಟ್ 1-1.5 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೇನೆ. ಇದನ್ನು ನೀವು ನಂತರ ಪುಲಾವೆಲ್ಲ ಮಾಡೋದಿದ್ರೆ ಅದಕ್ಕೆ ಉಪಯೋಗಿಸ್ಕೊಳ್ಬೋದು. ನಾನಿದನ್ನು ಹಾಗೆಯೇ ಎತ್ತಿಟ್ಕೊಂಡಿದ್ದೇನೆ. ಇನ್ನಿದಕ್ಕೆ ರುಚಿಗೆ ಬೇಕಾದಷ್ಟು ಬ್ಲ್ಯಾಕ್ ಸಾಲ್ಟು, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ, ಪಾನಿಪುರಿ ಪೌಡರ್ ಇದ್ದರೆ ರೆಡಿಮೇಡ್ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು, ನಾನು ಹಾಕಲಿಲ್ಲ. ಅರ್ಧ ಚಮಚ ಜೀರಿಗೆ ಹುಡಿ. ಇವಿಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಇನ್ನೊಂದು ಆಮ್ಚೂರು ಪೌಡ್ರ್ ಹಾಕಲಿಲ್ಲ, ಯಾಕೆಂದರೆ ನಾನು ಪೈನ್ಯಾಪಲ್ ಹಾಕಿದ್ದೇನೆ, ಅದಕ್ಕೋಸ್ಕರ ಆಮ್ಚೂರು ಪೌಡ್ರ್ ಹಾಕಲಿಲ್ಲ. ಉಪ್ಪು ಒಂದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕ್ಕೊಂಡಿದ್ದೇನೆ. ಮೇಲಿಂದ ಹಾಕ್ಕೊಳ್ಳಿಕ್ಕೆ 1 ಈರುಳ್ಳಿ, 1 ಕ್ಯಾರೆಟು, ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. ಮೊಳಕೆ ಕಟ್ಟಿದ ಕಾಳುಗಳನ್ನು ಹಾಕಿಕೊಳ್ತಾ ಇದ್ದೇನೆ ನಾನು. ಸ್ವಲ್ಪ ಮೊಳಕೆ ಕಟ್ಟಿದ ಹೆಸರು ಕಾಳು, ಹಾಗೆಯೇ ಒಂದು ಸ್ವಲ್ಪ ಹುರುಳಿಕಾಳು, ಅದರ ಜೊತೆಗೇ ಒಂದು ಸ್ವಲ್ಪ ಕಪ್ಪು ಕಡಲೆ ಮತ್ತು ಬಟಾಣಿ ಎಲ್ಲವನ್ನು ಕೂಡ ಬೇರೆ ಬೇರೆ ಕಪ್ಪುಗಳಲ್ಲಿ ಹಾಕಿ ಒಂದು 4-5 ವಿಸಿಲು ಕೂಗಿಸ್ಕೊಂಡಿದ್ದೇನೆ. ಹೆಲ್ದಿಯಾಗಿ ಮಾಡುವಾಗ ಈ ಥರ ಇದನ್ನು ಮಾಡಿಕೊಳ್ಬೋದು. ಇಲ್ಲ ಇದು ಯಾವುದೂ ಇಲ್ಲ ಅಂತಾದರೆ ಬರೀ ಆಲೂಗಡ್ಡೆಯನ್ನು ಮಾತ್ರ ಹಾಕಿಕೊಳ್ಬೋದು. 2 ಆಲೂಗಡ್ಡೆಯನ್ನು ಹುಡಿ ಮಾಡಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಹುಡಿ ಮಾಡಿಕೊಂಡು ಇದಕ್ಕೆ ಮೊಳಕೆ ಕಟ್ಟಿದ ಕಾಳುಗಳನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ, ಸ್ವಲ್ಪ ಆಮೇಲೆ ಪಾನಿಪೂರಿ ಮಾಡುವಾಗ ಅದಕ್ಕೇನೆ ಒಂದು ಸ್ವಲ್ಪ ಹಾಕ್ಕೊಂಡೆ ಡೈರೆಕ್ಟಾಗಿ. ಎಲ್ಲವನ್ನು ಕೂಡ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ, 4 ಮೊಳಕೆ ಕಟ್ಟಿದ ಕಾಳುಗಳನ್ನು ಕೂಡ. ಮೊಳಕೆ ಕಟ್ಟಿದ ಕಾಳುಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ದಿನಕ್ಕೊಂದು ಸ್ವಲ್ಪ ಆದರೂ ಸಲಾಡ್ನ ಮೂಲಕ ಆದರೂ ಇದನ್ನು ತಿನ್ನಬೇಕು. ಹಾಗೆ ಈ ಥರ ತಿನ್ನುವಾಗ ಇದನ್ನು ಕೂಡ ಒಂದು ಸ್ವಲ್ಪ ಹೆಲ್ದಿಯಾಗಿ ಮಾಡಿಕೊಳ್ಬೋದು. ಇದಕ್ಕೀಗ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಹುಡಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಾನು ಹಸಿಮೆಣಸಲ್ಲಿ 3-4 ಆಗಲೇ ಹಾಕ್ಕೊಂಡಿದ್ದೇನೆ, ಹಾಗಾಗಿ ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡೆ. ಈರುಳ್ಳಿ, ಕ್ಯಾರೆಟ್ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ನಾವು ಹುರಿದಂತಹ ಪೂರಿಗಳನ್ನು ಮೇಲಿನ ತೂತು ಮಾಡಿ ಸ್ವಲ್ಪ ಆಲೂಗಡ್ಡೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದಂತಹ ಈರುಳ್ಳಿ, ಕ್ಯಾರೆಟ್ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ತಾ ಇದ್ದೇನೆ. ಆಯಿಲ್ ಬೇಕು ಅಂತ ಹೇಳೋರು ಸೇವು ಕೂಡ ಸೇರಿಸ್ಕೊಳ್ಬೋದು. ಮೇಲಿಂದ ನಾವು ಮಾಡಿಟ್ಟಂತಹ ಪಾನಿಯನ್ನು ಹಾಕಿದರೆ ನಮ್ಮ ಪೈನ್ಯಾಪಲ್ ಪಾನಿಪೂರಿ ರೆಡಿ ಆಯಿತು. ಆರೋಗ್ಯಕರ ಕೂಡ, ರುಚಿ ಕೂಡ.
ಎರಡು ಕೂಡ ಸೂಪರ್ ಆಗಿತ್ತು. ಒಂದು ಸತಿ ನೀವು ಇದನ್ನು ಖಂಡಿತ ಟ್ರೈ ಮಾಡಿ ನೋಡಬೇಕು. ಮಾಡಿ ಮತ್ತು ನನಗೆ ಹೇಗಾಯಿತು ಅಂತ ಕಮೆಂಟ್ ಕೂಡ ಹಾಕಿ. ನೀವು ಮಾಡಿ ಹೇಗೆ ರುಚಿ ಆಯಿತು ಅಂತ ಹೇಳ್ಕೊಂಡು ಈ ಥರ ಎಲ್ಲವನ್ನು ಕೂಡ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಇದರ ಜೊತೆಗೇ ಸ್ವೀಟ್ ಚಟ್ನಿ ಬೇಕು ಅಂತ ಹೇಳುವವರು ಹುಣಸೆ ಹಣ್ಣು ಹಾಗೂ ಖರ್ಜೂರವನ್ನು ಒಂದು ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ನೆನೆಸಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ನಂತರ ತೆಳ್ಳಗೆ ಬೇಕಾದಷ್ಟು ಮಾಡ್ಕೊಳ್ಬೋದು. ನಮ್ಮ ರುಚಿಯಾದ ಪೈನಾಪಲ್ ಪಾನಿಪೂರಿ ಅಥವಾ ಪೈನಾಪಲ್ ಗೋಲ್ಗಪ್ಪ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.